ಸೋಲು ಅಥವಾ ಗೆಲುವು ಇದನ್ನ ನಿರ್ವಹಿಸೋದರ ಬಗ್ಗೆ ನೀವೇನ್ ಹೇಳ್ತೀರಿ? ನಾವ್ ಮಾಡೋ ಹಂಗೆ ಗಂಡಸರು ಮಾಡಕ್ ಸಾಧ್ಯನೇ ಇಲ್ಲ. ಸಾಧನೆಯನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ತೀರಿ? ನೆಕ್ಸ್ಟ್ ಏನು ಅಂತಾನೆ ಯೋಚನೆ ಬರ್ತಿರತ್ತೆ. ಯಾವ ಒಂದು ರಂಗ ನಿಮ್ಮನ್ನ ಈ ಕ್ಷಣಕ್ಕೂ ಕೂಡ ಹಿಡಿದಿಟ್ಟುಕೊಳ್ಳುತ್ತೆ? ಜನ ನೋಡುವ ಒಂದು ದೃಷ್ಟಿಕೋನವೇ ಬದಲಾಗಿದೆ. ಸೋಲನ್ನ ಕಾಣದೇ ಇರ್ಲಿ, ಆದ್ರೂ ಸೋಲನ್ನ ಸುಧಾ ಬೆಳವಾಡಿ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ತೀರಿ? ಪ್ರಯತ್ನ ನಿರಂತರವಾಗಿ ನಡೀತಿರ್ಬೇಕು. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ತಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಖ್ಯಾತ ಚಲನಚಿತ್ರ ನಟಿಯಾಗಿರ್ತಕ್ಕಂತಹ ಶ್ರೀಮತಿ ಸುಧಾ ಬೆಳವಾಡಿ ಮೇಡಮ್ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತಗಳು. ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್, ಮೊದಲನೇದಾಗಿ ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತಮಗೂ ಅಷ್ಟೇ, ಮತ್ತೆ ಎಲ್ಲ ಮಹಿಳೆಯರಿಗೂ ಅಷ್ಟೇ. ಮ್ಯಾಮ್, ಕಲಾರಾಧನೆ ಅನ್ನುವಂತಹ ವಿಷಯದಲ್ಲಿ ರಂಗಭೂಮಿಯಲ್ಲಿ, ಚಲನಚಿತ್ರ ರಂಗದಲ್ಲಿ, ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಎಲ್ಲಾ ಕಡೆಯೂ ಕೂಡ ತಾವು ಕೆಲಸವನ್ನ ಮಾಡಿದ್ದೀರಾ. ಬಾಲ್ಯದಿಂದಲೇ ಈ ರಂಗಭೂಮಿಯ ಒಡನಾಟದಲ್ಲಿ ಬೆಳೆದವರು ತಾವು. ಇಡೀ ಕುಟುಂಬವೇ ಕಲಾರಾಧನೆಯಲ್ಲಿ ತೊಡಗಿರುವಂಥದ್ದು. ಹೀಗಿರುವಾಗ ನಿಮ್ಮ ಈ ಒಂದು ಜರ್ನಿಯ ಬಗ್ಗೆ, ನಿಮ್ಮ ಒಂದು ಈ ಸುಂದರವಾದಂತಹ ಒಂದು ಜೀವನದ ಬಗ್ಗೆ ಏನ್ ಹೇಳ್ತೀರಾ? ಚಿಕ್ಕ ವಯಸ್ಸಿಂದಾನೇ ನಾಟಕ ರಿಹರ್ಸಲ್ಸ್ ಎಲ್ಲ ನೋಡ್ಕೊಂಡು ಬೆಳೆದಿದ್ದು. ಮನೆಯಲ್ಲಿ ನಾಟಕದ ರಿಹರ್ಸಲ್ಸು ನಡೀತಾನೆ ಇರೋದು ನಿರಂತರವಾಗಿ. ಸೊ ಅಪ್ಪ ಅಮ್ಮ ಅದರಲ್ಲೇ ತೊಡಗಿಸ್ಕೊಂಡಿದ್ರು. ಅವರಿಬ್ರು ಬೇರೆ ಕೆಲಸನೂ ಮಾಡ್ತಿದ್ರು. ನಮ್ಮಪ್ಪ TTKನಲ್ಲಿ ಜನರಲ್ ಮ್ಯಾನೇಜರ್ ಸೇಲ್ಸ್ ಆಗಿದ್ರು. ನಮ್ಮಮ್ಮ ESI ಕಾರ್ಪೊರೇಷನಲ್ಲಿ ವರ್ಕ್ ಮಾಡ್ತಿದ್ರು ಮ್ಯಾನೇಜರ್ ಆಗಿ. ಆದರೆ ಇದು ಹಾಬಿ ಅಂತ ತುಂಬ ಪ್ಯಾಷನೇಟ್ ಆಗಿ ಇದನ್ನು ಮಾಡ್ತಾಯಿದ್ರು. ಸೊ ನಾವು ಮಕ್ಕಳೆಲ್ಲ ಅದನ್ನು ನೋಡಿಕೊಂಡೇ ಬೆಳೆದಿದ್ದು. ಮನೆಯೇ ಒಂದು ಪುಟ್ಟ ರಂಗಭೂಮಿ ಥರ ಇತ್ತು. ಹಾಗಾಗಿ ಅಲ್ಲಿಂದ ಬಂದಿದ್ದು ನಮಗೆ ತುಂಬ ಸರಾಗ ಆಯಿತು. ಕಿರುತೆರೆ ಆಗಲಿ, ಹಿರಿತೆರೆ ಆಗಲಿ, ರಂಗಭೂಮಿ ಆಗಲಿ ಎಲ್ಲನೂ ನಮಗೆ ಒಂಥರ ಏನೋ ಮಕ್ಕಳಾಟದ ಥರ ಆಗೋಯ್ತು. ಮ್ಯಾಮ್, ಇನ್ನೊಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಬೇಕು. ಕಲಿಕೆಗೆ ಮತ್ತೆ ವೃತ್ತಿಗೆ ಸಂಬಂಧ ಇಲ್ಲ ಅನ್ನೋದನ್ನ ಸಾಧಿಸಿ ತೋರಿಸಿದಂತ ಕುಟುಂಬ ನಿಮ್ದು. ನೀವು ಕೂಡ ಸೇರಿದ ಹಾಗೆ ಬೇರೆ ರೀತಿಯಲ್ಲಿ ದುಡಿತಾ ಇದ್ದವ್ರು ನೀವು ಈಗ ಫುಲ್ ಟೈಮ್ ಆಗಿ ಕಲೆಯನ್ನೇ ನಿಮ್ಮ ಒಂದು ಜೀವನದ ಭಾಗವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ಇದು ಹೇಗೆ? ಕಲಿಕೆ ಬೇರೆ, ವೃತ್ತಿಯೇ ಬೇರೆ ಅಂತ ಹೇಗೆ? ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳೋರು, ವೃತ್ತಿ ಬೇರೆ ಪ್ರವೃತ್ತಿ ಬೇರೆ ಇರಬೇಕು ಅಂತ ಹೇಳಿ. ಯಾಕೆಂದರೆ ನಾವು ಪ್ರವೃತ್ತಿನ ವೃತ್ತಿ ಮಾಡಿಕೊಂಡ್ರೆ ಆಗ ತುಂಬ ಸತಿ ನಮಗೆ ಏನು ಇನ್ಕಮ್ ಅಂತ ಏನು ನಾವು ಡಿಪೆಂಡ್ ಆಗ್ತೀವಿ ಅದು ಬರದೇ ಇರ್ಬೋದು, ಆಯಿತಾ? ಸೊ ನಿಮಗೆ ಒಂದು ಪ್ಲ್ಯಾನ್ A ಆ್ಯಂಡ್ ಪ್ಲ್ಯಾನ್ B ಅಂತಾರಲ್ಲ, ಹಾಗೆ ನಿಮಗೆ ಒಂದು ಬ್ಯಾಕ್ ಬೋನ್ ಅಂದರೆ ಒಂದು ನಿಮ್ಗೆ ಇನ್ನೊಂದು ಸಪೋರ್ಟ್ ಸಿಸ್ಟಮ್ ಇರಲೇಬೇಕು. ಎಸ್ಪೆಷಲಿ ಒಬ್ಬ ಗಂಡಸು ಹಿಲ್ ಬಿ ದ ಬ್ರೆಡ್ ವಿನ್ನರ್. ಮನೆಗೆ ಅವರೇ ಒಂದು ಆಧಾರ ಸ್ತಂಭವಾಗಿರ್ತಾರೆ. ಹಾಗಿರ್ಬೇಕಾದ್ರೆ ನೀವು ಇದನ್ನೇ ಅವಲಂಬಿಸಿ ಬರೀ ಸಿನಿಮಾ ಮಾಡ್ತೀನಿ, ಬರೀ ಧಾರಾವಾಹಿ ಮಾಡ್ತೀನಿ ಅಂದರೆ ಒಂದು ವರ್ಷ ಕೆಲಸ ಇರುತ್ತೆ, ಒಂದು ವರ್ಷ ಕೆಲಸ ಇರಲ್ಲ. ಸೊ ನಿಮ್ಮದೇ ಒಂದು ಪುಟ್ಟ ಬಿಸ್ನೆಸ್ಸು ಅಥವಾ ನಿಮ್ಮದೇ ಒಂದು ಕೆಲಸನೋ, ಈಗಂತೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇದೆ. ಸೊ ಇದನ್ನ ಇಟ್ಕೊಂಡು ಅದನ್ನು ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ, ನಮ್ಮ ಮನೆಯವರ ಅಭಿಪ್ರಾಯ. ನಾನು ತುಂಬ ವರ್ಷ ಕೆಲಸ ಮಾಡ್ತಿದ್ದೆ. ಐ ವಾಸ್ ವರ್ಕಿಂಗ್ ಇನ್ BPL ಆ್ಯಸ್ ಪಬ್ಲಿಸಿಟಿ ಮ್ಯಾನೇಜರ್. ಸೊ ಅದ್ರ ಜೊತೆಗೆ ನಾಟಕಗಳು ಮಾಡ್ತಿದ್ದೆ. ಆಮೇಲೆ ಪೂರ್ತಿ ಮಕ್ಕಳೆಲ್ಲ ಆಗಿ ಒಂಚೂರು ದೊಡ್ಡವರಾದ್ಮೇಲೆ ಇಲ್ಲಿಗೆ ಬಂದಿದ್ದು ನಾನು. ಮ್ಯಾಮ್, ಮುಂದಿನ ಪ್ರಶ್ನೆ ಬಹುಶಃ ಒಬ್ಬ ತಾಯಿಯಲ್ಲಿ ನಿಮ್ಗೆ ಯಾವ ಮಗು ಇಷ್ಟ ಅಂತ ಕೇಳಿದ ಹಾಗೆ, ಕಿರುತೆರೆಯಲ್ಲಿ ದುಡ್ದಿದ್ದೀರಾ, ರಂಗಭೂಮಿಯಲ್ಲಿ ದುಡ್ದಿದ್ದೀರಾ, ಚಲನಚಿತ್ರಗಳಿಗೋಸ್ಕರ ಕೆಲಸವನ್ನ ಮಾಡಿದ್ದೀರಾ. ಯಾವ ಒಂದು ರಂಗ ನಿಮ್ಮನ್ನ ಈ ಕ್ಷಣಕ್ಕೂ ಕೂಡ ಹಿಡಿದಿಟ್ಟುಕೊಳ್ಳುತ್ತೆ ಅಂತ ನಿಮ್ಗೆ? ರಂಗಭೂಮಿ ತುಂಬ ವರ್ಷ ಮಾಡಿಲ್ಲ, ಬಟ್ ಅಲ್ಲಿಂದಾನೇ ಬಂದಿದ್ದು. ನಾನು ಅಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ ಈಗ, ಎಸ್ಪೆಷಲಿ ಈಗ. ಯಾಕೆಂದರೆ ಏನಾಗ್ತಿದೆ, ಈ OTT ಕೋವಿಡ್ ಬಂದಮೇಲೆ, OTT ಇದು ಎಲ್ಲ ಬಂದಮೇಲೆ ಜನ ನೋಡುವ ಒಂದು ದೃಷ್ಟಿಕೋನವೇ ಬದಲಾಗಿದೆ. ಮನೆಯಲ್ಲೇ ನೋಡ್ಬೋದು, ಮನೆಯಲ್ಲೇ ನಾವು ಸಿನಿಮಾ ಹೋಮ್ ಥಿಯೇಟರ್ ಮಾಡ್ಕೊಂಡು ನೋಡ್ಬೋದು. ಒಂದು ಇವಾಗಿರೋ ಟ್ರಾಫಿಕಲ್ಲಿ ಬೆಂಗಳೂರಲ್ಲಿ ಅಥವಾ ಯಾವುದೇ ಸಿಟಿಲಿ ಆ ಒಂದು ಹೋಗು, ಅಲ್ಲಿ ಟಿಕೆಟ್ ತಗೋ, ಅಲ್ಲಿ ಕೂತು 3 ಅವರ್ ಇರು, ಮತ್ತೆ ಟ್ರಾಫಿಕಲ್ಲಿ ಬಾ, ಒಂದು 6 ಅವರ್ ಹೋಗುತ್ತೆ. ಜೊತೆಗೆ ಒಂದಷ್ಟು ದುಡ್ಡು ಹೋಗುತ್ತೆ. ಆಮೇಲೆ ನಿಮಗೆ ಟೈಮ್ ಹೊಂದಿಸ್ಕೋಬೇಕು. ಅವ್ರು ಹೇಳಿದ ಟೈಮ್ಗೆ ಹೋಗಿ ನಾವು ಶೋ ನೋಡಬೇಕು. ಅದ್ರ ಬದಲು ಮನೆಯಲ್ಲೇ ನಿಮಗೆ ಬಿಡುವಿದ್ದಾಗ ನಿಮ್ಮ ಫ್ಯಾಮಿಲಿ ಜೊತೆ ಆರಾಮಾಗಿ ಕೂತು ನೋಡೋವಂಥ ಒಂದು ಆಪ್ಷನ್ OTT ಕೊಟ್ಟಿದೆ. ಸೊ ಹಾಗಾಗಿ ಲೈವ್ ಶೋಸ್ ಅಂತ ನಾವೇನು ಹೇಳ್ತೀವಿ, ಲೈವ್ ಪರ್ಫಾರ್ಮೆನ್ಸಸ್ ಹ್ಯಾವ್ ಪಿಕ್ಡ್ ಅಪ್ ರಿಯಲಿ ವೆಲ್. ಸೊ ಜನ ಒಂದು ಲೈವ್ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಅಲ್ಲಿ ಕೊಡೋವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ್ಯಸ್ ಅನ್ ಆರ್ಟಿಸ್ಟ್ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ನನ್ನ ಅಭಿಪ್ರಾಯ.
ಮ್ಯಾಮ್, ನೋಡೋದಕ್ಕೆ ಹೋದ್ರೆ ಒಂದು ಸುದೀರ್ಘವಾದಂತಹ ಜರ್ನಿ ಇದೆ ನಿಮ್ದು, ಚಲನಚಿತ್ರದಲ್ಲಿರ್ಬೋದು, ನಟನೆಯಲ್ಲಿರ್ಬೋದು, ಎಲ್ಲ ಕಡೆಯೂ ಕೂಡ. ಈ ಒಂದು ಪ್ರಶ್ನೆ ಬಹುಶಃ ನಿಮ್ಮನ್ನು ಕೇಳೋದು ಬಹಳ ಸೂಕ್ತ. ಇವತ್ತು ಕಲಾಕ್ಷೇತ್ರ ಅಥವಾ ಚಲನಚಿತ್ರ ರಂಗ ಅನ್ನೋದು ಹೇಗಾಗಿದೆ ಹೇಳಿದ್ರೆ, ನನ್ನ ಆಯ್ಕೆಯಲ್ಲಿ ನಾನು ಅಲ್ಲಿಗೆ ಹೋಗ್ತೇನೆ ಅನ್ನುವಂಥದ್ದು. ಆ ಚಲನಚಿತ್ರ ರಂಗ ನಿಮ್ಮನ್ನು ಆಯ್ದುಕೊಂಡಿದ್ಯಾ ಅನ್ನುವಂಥದ್ದು ಮುಂದಿನ ಮಾತು ಅನ್ನೋ ಮಟ್ಟಕ್ಕಾಗಿದೆ. ಹಾಗಿರುವಾಗ ಒಬ್ಬ ಇಷ್ಟು ಗುರುತಿಸಿಕೊಂಡಿರುವಂತಹ ಕಲಾ ಸರಸ್ವತಿಯ ಆರಾಧನೆಯನ್ನ ಮಾಡಿರುವಂತಹ ತಾವು ಈಗ ಬರ್ತಿರುವಂತಹ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಏನು ಹೇಳ್ತೀರಾ? ಯಾವ ರೀತಿಯ ಒಂದು ತಯಾರಿ ಜೊತೆಗೆ ಈ ರಂಗಕ್ಕೆ ಬನ್ನಿ ಅಂತ ಹೇಳ್ತೀರಾ? ಒಳ್ಳೆ ಪ್ರಶ್ನೆ. ಇದಕ್ಕೆ ಪೂರ್ವ ತಯಾರಿ ತುಂಬ ಮುಖ್ಯ. ಒಂದು ಭಾಷೆ ಮೇಲೆ ಹಿಡ್ತಾ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕಾದಂಬರಿ, ಇನ್ಯಾವುದೋ ಓದೋ ಬಗ್ಗೆನೇ ಒಂದು ಒಲವಿರಬೇಕು. ಸೊ ಅದರಿಂದ ನಾವು ಕಲಿಯೋದು ಭಾಳಷ್ಟಿದೆ. ಹಾಗೆ ಟ್ರೈನಿಂಗ್ ಅಂದರೆ ಒಂದು ಅಭಿನಯದಲ್ಲಿ ಒಂದು ಟ್ರೈನಿಂಗ್ ತೊಗೊಂಡಿದ್ರೆ, ಅಥವಾ ಯಾವುದೋ ಒಂದು ನಾಟಕದ ಶಾಲೆ, ಈಗ ನೀನಾಸಂ ಇದೆ, ಅಭಿನಯ ತರಂಗ ಇದೆ, ಬೇಕಾದಷ್ಟು ರಂಗಾಯಣ ಇದೆ. ಸೊ ಅಲ್ಲಿ ಹೋಗಿ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ಸು ಇರುತ್ತೆ. ಅದರಲ್ಲಿ ನಿಮಗೆ ವಾಯ್ಸ್ ಮಾಡ್ಯುಲೇಷನ್ನು, ಬಾಡಿ ಲ್ಯಾಂಗ್ವೇಜು, ಎಲ್ಲ ಥರ ಒಂದು ತರಬೇತಿ ಕೊಡ್ತಾರೆ. ಆ ತರಬೇತಿ ಪಡೆದು ಬಂದರೆ ನಿಮ್ಮ ಪಯಣ ಸುಗಮ ಸುಲಲಿತ, ಆಯಿತಾ? ಅದೇ ನೀವು ಡೈರೆಕ್ಟ್ ನೀವು ಬಂದರೆ, ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ದೆ ಬಂದರೆ ಸ್ವಲ್ಪ ಕಷ್ಟಗಳು ಇರುತ್ತೆ. ಮತ್ತು ಈಗ ಕಾಂಪಿಟಿಷನ್ ಸಿಕ್ಕಾಪಟ್ಟೆ ಇದೆ. ನೀವೆಲ್ಲೋ ಒಂದು ಕಡೆ ನಿಲ್ಲಬೇಕು ಅಂದರೆ ನಿಮಗೆ ಪೂರ್ವ ತಯಾರಿ ತುಂಬ ಮುಖ್ಯ ಅಂತ. ಮ್ಯಾಮ್, ಒಬ್ಬ ಕಲಾ ಸೇವೆಯಲ್ಲಿ ತೊಡಗಿರುವ ತಮ್ಮಲ್ಲಿ ಈ ಪ್ರಶ್ನೆಯನ್ನು ನಾನು ಕೇಳೋದು ಇನ್ನೊಮ್ಮೆ, ಇದು ಬಹಳ ಸೂಕ್ತ ಪ್ರಶ್ನೆ ಅಂತ ನನಗನ್ಸುವಂಥ ಪ್ರಶ್ನೆ. ಒಬ್ಬ ಪುರುಷ ಈ ಚಲನಚಿತ್ರ ರಂಗದಲ್ಲಿ ಇರಬಹುದು ಅಥವಾ ನಟನೆಯಲ್ಲಿ ಏನು ಸರ್ವೈವ್ ಆದಷ್ಟು ಸುಲಭವಾಗಿ ಹೆಣ್ಣು ಸರ್ವೈವ್ ಆಗೋದು ಸಾಧ್ಯ ಆಗೋದಿಲ್ಲ. ಸಮಯ ಪಾಲನೆ ಇರಬಹುದು, ಅಥವಾ ಆಕೆಯ ಒಂದು ಜವಾಬ್ದಾರಿಗಳು, ಮನೆಯ ಕುಟುಂಬದ ಜವಾಬ್ದಾರಿಯನ್ನು ಆಕೆ ನಿರ್ವಹಿಸಬೇಕು, ಹಾಗೆಯೇ ಇಲ್ಲಿ ವೃತ್ತಿಯನ್ನು ಕೂಡ ನಿರ್ವಹಿಸಬೇಕು. ಈ ಕಾರಣಗಳಿರ್ಬೋದು, ಏನೇ ಇರ್ಬೋದು. ನಿಮ್ಮ ಪ್ರಕಾರ ಒಬ್ಬ ಹೆಣ್ಣು ಮಗಳು ಈ ರಂಗದಲ್ಲಿ ಸರ್ವೈವ್ ಆಗೋದು ಎಷ್ಟು ಸುಲಭ? ಕಷ್ಟ ಅನ್ನೋದಾದ್ರೆ ಯಾವ ವಿಷಯ ಅವಳಿಗೆ ಕಷ್ಟ ಅನ್ನಿಸ್ಬೋದು? ಪುರುಷರಿಗೂ ಹೆಣ್ಮಕ್ಳಿಗೂ ಅಂದರೆ ಹೆಣ್ಮಕ್ಳಿಗೆ ಒಂದಷ್ಟು ಜಾಸ್ತಿ ಜವಾಬ್ದಾರಿಗಳಿರುತ್ತೆ, ಎಸ್ಪೆಷಲಿ ಮದುವೆ ಆದಮೇಲೆ. ಯಾಕೆಂದರೆ ನೀವು ಮದುವೆಗೆ ಮುಂಚೆನೂ ನೀವು ಮನೆಯವ್ರನ್ನ ಕನ್ವಿನ್ಸ್ ಮಾಡಬೇಕು. ಎಷ್ಟೋ ಸಲ ಒಪ್ಕೊಳ್ಳಲ್ಲ ಕುಟುಂಬ ಈ ಒಂದು ರಂಗಕ್ಕೆ ಬರ್ತೀವಿ ಅಂದರೆ. ಯಾಕೆಂದರೆ ನೀವೇ ನೋಡಿದಾಗೆ ಮೀಡಿಯಾನಲ್ಲೂ ಸಾಕಷ್ಟು ಈ ಪರ್ಟಿಕ್ಯುಲರ್ ಚಿತ್ರರಂಗದ ಬಗ್ಗೆ ಭಾಳಷ್ಟು ಮಾಹಿತಿಗಳು, ಬೇಡದಿರೋ ಮಾಹಿತಿಗಳು, ಬೇಕಾದ ಮಾಹಿತಿಗಳು ಎಲ್ಲ ತಲೆ ತುಂಬಿ ಇಟ್ಬಿಟ್ಟಿದ್ದಾರೆ ಜನದಲ್ಲಿ. ಸೊ ಹಾಗಾಗಿ ಮುಂಚೆಯಿಂದ ಇದ್ರ ಬಗ್ಗೆ ಒಂದು ಟ್ಯಾಬು ಇದೆ, ಒಂದು ಸ್ಟಿಗ್ಮಾ ಇದೆ. ಇಲ್ಲಿ ಬಂದರೆ ಹೆಣ್ಮಕ್ಳಿಗೆ ಒಳ್ಳೆ ಜಾಗ ಅಲ್ಲ ಅನ್ನೋದು. ಅದು ನಾನು ಅಷ್ಟು ಒಪ್ಪಲ್ಲ. ಯಾಕೆಂದರೆ ನಮ್ಮ ನಡವಳಿಕೆ ಮೇಲೆ ಡಿಪೆಂಡ್ ಆಗತ್ತೆ. ನಾವು ಹೇಗೆ ಅದನ್ನು ಯಾವ ರೀತಿ ಅದನ್ನು ನಡೆಸ್ಕೋತೀವಿ ಅದನ್ನು ನಮ್ಮನ್ನು ನಡೆಸ್ಕೊಳತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೊಂದು ಕುಟುಂಬನ ಅಂದರೆ ಫ್ಯಾಮ್ಲಿನ ಕನ್ವಿನ್ಸ್ ಮಾಡಿ ಬರೋ ಅಷ್ಟು ಒಂದು ಹೆಣ್ಮಗುಗೆ ಸ್ಥೈರ್ಯ ಇರಬೇಕು, ಒಂದು ಛಲ ಇರಬೇಕು, ಒಂದು ಪ್ಯಾಷನ್ ಇರಬೇಕು. ಅದು ಕನ್ವಿನ್ಸ್ ಮಾಡಿ ಬರ್ಬೋದು. ಬಂದ ಮೇಲೆ ಇಲ್ಲಿ ಪ್ರಶ್ನೆಗಳು ಯಾವ ಥರ ಅಂದರೆ, ನಿಮಗೆ ರೋಲ್ಗಳಾಗಲಿ ಸೀಮಿತವಾಗಿರುತ್ತೆ. ಯಾಕೆಂದರೆ ಗಂಡಸರಿಗೆ ಇವಾಗ ಸಪೋರ್ಟಿಂಗ್ ಆ್ಯಕ್ಟರೇ ತಗೊಳ್ಳಿ, ಒಬ್ಬ ಡಾಕ್ಟ್ರು, ಒಂದು ಇನ್ಸ್ಪೆಕ್ಟ್ರು, ಮತ್ತೊಂದು ಎಲ್ಲ ಮಾಡ್ತಾರೆ, ಲಾಯರು ಎಲ್ಲ. ಬಟ್ ಹೆಣ್ಮಕ್ಳಿಗೆ ಅದು ಆ ಥರ ಅವಕಾಶಗಳು ಸಿಗೋದು ಕಮ್ಮಿ. ಇಲ್ಲ ಅಕ್ಕ, ಇಲ್ಲ ಅತ್ತಿಗೆ, ಇಲ್ಲ ಅಮ್ಮ, ಇಲ್ಲ ತಂಗಿ, ಇಲ್ಲ ಹೀರೋಯಿನ್ ಅಷ್ಟೇ. ಅದಕ್ಕೆ ಸೀಮಿತವಾಗಿರುತ್ತೆ. ಅನ್ಲೆಸ್ ಯು ಡೂ ಅ ಸಬ್ಜೆಕ್ಟ್ ಆನ್ ದ ವುಮನ್ ಇಟ್ ಸೆಲ್ಫ್, ವುಮನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆದರೆ ಅಲ್ಲಿ ನಿಮಗೆ ಸ್ವಲ್ಪ ಮಹತ್ವ ಇರುತ್ತೆ. ಇಲ್ಲದೇ ಇದೇ ಥರ ಇರೋದು. ಸೊ ಆ ಥರ ಒಂದು ಆಯ್ಕೆಗಳಲ್ಲೂ ನಮ್ಮದು ಸೀಮಿತ. ಮತ್ತು ನಮ್ಮ ಸೌಲಭ್ಯಗಳು ಹೆಣ್ಮಕ್ಳಿಗೆ, ಫಾರ್ ಎಕ್ಸಾಂಪಲ್, ತುಂಬ ಸತಿ ಅವಳಿಗೆ ವಾಶ್ರೂಮಿಂದ ತೊಂದರೆಗಳಾಗತ್ತೆ. ಯಾಕೆಂದರೆ ಆ ಫೆಸಿಲಿಟಿ ಕೂಡ ಒಂದೊಂದು ಲೋ ಬಜೆಟ್ ಫಿಲಮ್ಸ್ ಆಗಲಿ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಬಟ್ ಅದ್ರ ಬಗ್ಗೆ ಗಮನ ಕೊಡೋದು ಕಮ್ಮಿ. ಒಂದು ಹೆಣ್ಮಗುಗೆ ಬೇಕಾದ ಒಂದು ಫೆಸಿಲಿಟೀಸ್, ಯಾಕೆಂದರೆ ನಮಗೆ ವಿಶೇಷವಾಗಿ ಒಂದು ಕಾಳಜಿ ವಹಿಸ್ಬೇಕಾಗತ್ತೆ ಒಂದು ಪ್ರೊಡಕ್ಷನ್ ಟೀಮ್. ಯಾವುದೇ ಥರದಲ್ಲಾಗಲಿ, ನಮಗೆ ಡ್ರೆಸ್ಸಿಂಗಲ್ಲಾಗಿರ್ಬೋದು, ಒಂದು ವಾಶ್ರೂಮ್ ಆಗಿರ್ಬೋದು, ಇನ್ಯಾವುದೋ ಒಂದು ಹೈಜೀನಿಕ್ ಎನ್ವೈರ್ನ್ಮೆಂಟ್ ಆಗಿರ್ಬೋದು, ಇದೆಲ್ಲ ಬೇಕಾಗತ್ತೆ ಒಂದು ಹೆಣ್ಮಗುಗೆ. ಸೊ ಆ ಒಂದು ಫೆಸಿಲಿಟಿ ಪ್ರೊವೈಡ್ ಮಾಡೋ ಒಂದು ನಿಟ್ಟಿನಲ್ಲಿ ಚಿತ್ರರಂಗ ಇನ್ನೂ ಗಮನ
ಹರಿಸ್ಬೇಕು. ಅದೇ ಒಂದು ದೊಡ್ಡ ಸವಾಲು ನನ್ನ ಪ್ರಕಾರ ಇವಾಗಿನ ಹೆಣ್ಮಗುಗೆ. ಮ್ಯಾಮ್, ಮುಂದಿನ ಪ್ರಶ್ನೆ ನಾನು ಇದಕ್ಕೆ ಪೂರಕವಾದಂಥ ಒಂದು ಪ್ರಶ್ನೆಯನ್ನು ಕೇಳಬೇಕು. ತಮ್ಮ ತಾಯಿ ಕೂಡ ನಟನೆಯಲ್ಲಿ ತೊಡಗಿಸಿಕೊಂಡಂಥವ್ರು, ಹಾಗಾಗಿ ಅವರು ತಾವು ಬೆಳೆದಂತಹ ರಂಗ, ಈ ರಂಗದಲ್ಲಿ ನನ್ನ ಮಗಳು ಜಯಿಸಬಲ್ಲಳು ಅಂತ ನಿಮ್ಮನ್ನ ಪರಿಚಯಿಸ್ತಾರೆ. ನೀವೀಗ ನಿಮ್ಮ ಮಗಳನ್ನ ಕೂಡ ಈ ರಂಗದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಹಾಗಿರುವಾಗ ಒಬ್ಬ ಹೆಣ್ಣು ಮಗಳಿಗೆ ಅವಳ ತಾಯಿಯ ಒಂದು ನೈತಿಕವಾದಂಥ ಸ್ಥೈರ್ಯವನ್ನು ತುಂಬೋದಿರ್ಬೋದು, ಅವಳ ಮನೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವಳನ್ನ ಮುಂದೆ ಹೋಗು ಅಂತ ಹೇಳಿ ಹಿಂದಿನಿಂದ ಒಂದು ಸಪೋರ್ಟ್ ಮಾಡುವಂಥವ್ರು ಇರ್ಬೋದು, ಇದು ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳ್ತೀರಾ? ಆ್ಯಕ್ಚುಲಿ ನಮ್ಮಮ್ಮ ಬಂದಿದ್ದ ಕಾಲದಲ್ಲಿ ಯಾರು ನಟನೆಗೆ ಬರ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಅವರು ಕಾಲೇಜಲ್ಲಿ ನಾಟಕ ಮಾಡ್ಬೇಕಾದ್ರೆ ಗಂಡಸ್ ಪಾತ್ರನೂ ನಮ್ಮ ಅಮ್ಮನೇ ಮಾಡ್ತಿದ್ರು. ಹಾಗೆ ನಮ್ಮ ಅಪ್ಪ ಅಮ್ಮ ಮೀಟ್ ಮಾಡಿದ್ದು. ನಮ್ಮ ಅಪ್ಪ ಮೇಕಪ್ ಮಾಡಕ್ ಬಂದಾಗ ಅವರು ಮೀಸೆ ಅಂಟಿಸ್ಬೇಕಾದ್ರೆ ನಮ್ಮ ಅಮ್ಮಂಗೆ ಪ್ರಪೋಸ್ ಮಾಡಿದ್ದು. ಆ ಥರ ಒಂದು ಸಿಚುಯೇಷನ್. ಯಾಕೆಂದರೆ ಆ ಕಾಲದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಸ್ಟೇಜ್ ಮೇಲೆ ಬರೋ ಥರ ಇರಲಿಲ್ಲ. ಸೊ ಗಂಡ್ಮಕ್ಳ ಪಾತ್ರ ಎಲ್ಲ ಅಮ್ಮ ಮಾಡ್ತಾಯಿದ್ರು. ಸೊ ಆ ಥರ ಕಾಲದಲ್ಲಿ ಅಮ್ಮ ಬಂದಿದ್ದು ನಟನೆಗೆ. ಎಷ್ಟು ಧೈರ್ಯ ಇರಬೇಕು ನೋಡಿ ಅವ್ರಿಗೆ, ಭಯಂಕರ ಧೈರ್ಯ. ನಮ್ಮ ಅಜ್ಜಿಗೆ ಇನ್ನೂ ಧೈರ್ಯ ಅವ್ರನ್ನ ಕಳ್ಸೋಕ್ಕೆ. ಸೊ ನಮ್ಮಮ್ಮ ತುಂಬ ಧೈರ್ಯಸ್ತೆ. ಹಾಗಾಗಿ ನನ್ನ ಚಿಕ್ಕ ವಯಸ್ಸಲ್ಲೇ ನೀನು ಅಂದರೆ ಭೂತಯ್ಯನ ಮಗ ಇವು ಕಾಡು ಎಲ್ಲ ಮಾಡಿದೆ. ಆವಾಗ ನಾನು ಚಿಕ್ಕ ಹುಡುಗಿ. ಅದಾದಮೇಲೆ ನನಗೆ ಇದ್ರ ಕಡೆ ಸ್ವಲ್ಪ ಒಲವಿರಲಿಲ್ಲ. ಯಾಕೆಂದರೆ ಇಡೀ ಕುಟುಂಬನೇ ಇದ್ರಲ್ಲಿ ತೊಡಗಿಸ್ಕೊಂಡಿದೆ. ನಾನು ಬೇರೆ ಥರ ಹೋಗ್ತೀನಿ ಅಂತ ಅಡ್ವರ್ಟೈಸಿಂಗಲ್ಲಿ ನಾನು ಡಿಗ್ರಿ ತೊಗೊಂಡು ಅಲ್ಲಿ ಅಡ್ವರ್ಟೈಸಿಂಗ್ ಏಜೆನ್ಸಿಲಿ ವರ್ಕ್ ಮಾಡೋಕ್ಕೆ ಹೊರಟೋದೆ. ಆಮೇಲೆ ತಾಯಿ ಸಾಹೇಬ ಗಿರೀಶ್ ಕಾಸರವಿಲ್ ಅವ್ರದ್ದು ಬಂದಾಗ ನನಗೆ ಆಗಲೇ 2 ಮಕ್ಕಳಾಗಿದ್ರು. ಸೊ ಅಮ್ಮ ಹೇಳೋರು ಮಾಡು ಹೋಗು ಅಂತ. ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಮತ್ತೆ ಇಂಟ್ರೆಸ್ಟ್ ಬಂತು, ಮತ್ತೆ ಬಂದೆ, ಅದು ಬೇರೆ ವಿಚಾರ. ನನ್ನ ಮಗಳೂ ಹಾಗೆ, ಅವಳು ಇಲ್ಲ ನಾಟಕಗಳು ಮಾಡ್ಕೊಂಡಿರ್ತೀನಿ, ನಂಗೆ ಸೀರಿಯಲ್ ಸಿನಿಮಾ ಬೇಡ ಅಂತಿದ್ಲು. ಆಮೇಲೆ ಪವನ್ ಅವರು ಕರೆದ್ರು, ಲೈಫು ಇಷ್ಟೇ ಆಯಿತು. ಆಮೇಲೆ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಬಟ್ ಬೇಡ ಅಂತಲೂ ಹೇಳ್ತಿರ್ಲಿಲ್ಲ, ಹೋಗು ಅಂತಲೂ ಹೇಳ್ತಿರ್ಲಿಲ್ಲ. ಅಮ್ಮ ನಿನ್ನಿಷ್ಟ, ನಿಂಗೆ ಮಾಡಬೇಕು ಅನ್ಸಿದ್ರೆ ಮಾಡು. ಆದರೆ ಅಮ್ಮನ ನೋಡಿ ನಾನು ಭಾಳಷ್ಟು ಕಲ್ತಿದ್ದೀನಿ. ಅಂದರೆ ಅವರು ಸಹಜ ಅಭಿನಯ, ಅವರು ಒಂದು ಸೆಟ್ಟಿಗೆ ಹೋದರೆ ಎಲ್ಲ ಮನೆಯವ್ರ ಥರ ಅವರು ಟ್ರೀಟ್ ಮಾಡೋ ರೀತಿ, ಮತ್ತು ಯಾವಾಗಲೂ ಅವರಿದ್ದ ಕಡೆ ನಗು, ಒಂದು ಹರಟೆ, ಒಂದು ಏನಂತೀರ ಆತ್ಮೀಯತೆ ಇತ್ತು. ಸೊ ಅದನ್ನು ನೋಡಿ ಓ ಇದೆಷ್ಟು ಚೆನ್ನಾಗಿದೆ, ಈ ಥರ ನಾನು ಇರ್ಬೋದಲ್ವಾ ಅನ್ನೋ ಥರ ನನಗೂ ಬಂತು. ಅದು ನಿಜ. ಯಾಕೆಂದರೆ ಅದು ನಿಮಗೆ ಒಂದು ಸೀರಿಯಲ್ ಒಂದು ವಾತಾವರಣದಲ್ಲಿ ತುಂಬ ಆರಾಮಾಗಿ ಸಿಗುತ್ತೆ. ನಾವು ಒಂದು 500 ಎಪಿಸೋಡು 1000 ಎಪಿಸೋಡು ಮಾಡ್ಬೇಕಾದ್ರೆ ವಿ ಬಿಕಮ್ ಅ ಫ್ಯಾಮಿಲಿ. ಹೌದು, ಆಯಿತಾ? ಸೊ ಅದೊಂದು ಖುಷಿ. ಮೋರ್ ದೆನ್ ಕಮಿಂಗ್ ಆನ್ ಸ್ಕ್ರೀನ್, ಆ ಒಂದು ಬಾಂಡಿಂಗ್ ಇದೆಯಲ್ಲ, ಅದು ತುಂಬ ಚೆಂದ. ಸೊ ಹಾಗೆ ಆಮೇಲೆ TN ಸೀತಾರಾಮ್ ಅವ್ರ ಜೊತೆ ಮಾಡಿದ ಇನ್ನೊಂದು ಅದೊಂದು ಹಬ್ಬನೇ ಬಿಡಿ. ಆಯಿತಾ? ಆ ವಾತಾವರಣ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಜವಾಗಿರುತ್ತೆ. ಸೊ ಹೀಗಾಗಿ ನ್ಯಾಚುರಲ್ ಆಗಿ ಬಂತು. ಮ್ಯಾಮ್, ಮುಂದಿನ ಪ್ರಶ್ನೆ ನಿಮ್ಮ ಪಾತ್ರ ನಿರ್ವಹಣೆ ಬಗ್ಗೆ ನಾನು ಕೇಳಬೇಕು. ಕಿರುತೆರೆ ಮಾಂತ್ರಿಕ TN ಸೀತಾರಾಮ್ ಸರ್ ಬಗ್ಗೆ ನೀವು ಈಗಾಗಲೇ ಹೇಳ್ತಾ ಇದ್ರಿ. ಅಲ್ಲಿ ಮಗಳು ಜಾನಕಿ ಇರ್ಬೋದು ಅಂತ ಅದೇ ಒಂದು ನಿಲುವಿನ ಹಲವು ಧಾರಾವಾಹಿಗಳಲ್ಲಿ ನೀವು ನಟಿಸಿ ಬಿಟ್ಟಿದ್ದೀರಾ. ಈ ಕಡೆ ನೀವು ಬಂದರೆ ಮುಂಗಾರು ಮಳೆ ಇರ್ಬೋದು, ಗಾಳಿಪಟ ಇರ್ಬೋದು, ಇಂಥ ಚಿತ್ರಗಳಿರ್ಬೋದು. ಇದನ್ನು ನಾವು ಗಮನಿಸಿದಾಗ ಒಂದಕ್ಕಿಂತ ಒಂದು ಪಾತ್ರ ಬಹಳ ವಿಭಿನ್ನವಾದದ್ದು. ಈ ಪಾತ್ರವನ್ನ ಇಲ್ಲಿ ಕಲ್ಪಿಸಿಕೊಂಡು ನೋಡೋದು ಅಸಾಧ್ಯ ಅನ್ನುವಂಥ ಪಾತ್ರಗಳು, ಒಂದಕ್ಕೆ ಹೋಲಿಸಿದ್ರೆ ಇನ್ನೊಂದು ಬಹಳ ವಿಭಿನ್ನ ಪಾತ್ರಗಳು. ಈ ರೀತಿ ಪಾತ್ರಕ್ಕೆ ಜೀವ ತುಂಬೋದು ಹೇಗೆ ಸಾಧ್ಯ ಅಂತ ಹೇಳ್ತೀವಿ? ಒಂದು ಹೇಳಬೇಕು, TN ಸೀತಾರಾಮ್ ಆಗಲಿ, ಯೋಗರಾಜ್ ಭಟ್ರಾಗಲಿ, ನಾನು ವರ್ಕ್ ಮಾಡಿರೋ ಯಾವುದೇ ಒಬ್ಬರು ನಿರ್ದೇಶಕರಾಗಲಿ, ಎಸ್ಪೆಷಲಿ TNS ಆ್ಯಂಡ್ ಯೋಗರಾಜ್ ಭಟ್ ಸರ್, ಅವ್ರ ಬಗ್ಗೆ ಹೇಳಬೇಕಂದ್ರೆ, ಅವರು ಇವಾಗ ನೀವು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀರ ಅಂದರೆ ನಿಮ್ಮಲ್ಲಿ ಏನಿದೆ, ನಿಮ್ಮಲ್ಲಿ ಏನೋ ಒಂದು ವಿಶೇಷತೆ ಎಲ್ಲರಲ್ಲೂ, ಎಲ್ಲ ಜೀವಿಗಳಲ್ಲೂ ಏನೋ ಒಂದು ಸ್ಪೆಷಲಾಗಿ ಕೊಟ್ಟು ಕಳಿಸಿರ್ತಾನೆ ದೇವರು. ಆಯಿತಾ? ಸೊ ಅದನ್ನು ಗಮನಿಸ್ತಾರೆ, ಅದನ್ನು ಹೈಲೈಟ್ ಮಾಡ್ತಾರೆ. ಎಸ್ಪೆಷಲಿ ಸೀತಾರಾಮ್ ಅವ್ರ ಸೀರಿಯಲಲ್ಲಿ ನೀವು ನೋಡಿದ್ರೆ ಅದೊಂದು ತಿಳಿ ಹಾಸ್ಯ. ಈ ಕಡೆ ಪೆದ್ದು ಅಲ್ಲ, ಈ ಕಡೆ ಬುದ್ಧಿವಂತೇನೋ ಅಲ್ಲ, ಎಲ್ಲೋ ಒಂದು ತುಂಬ ಜನ ಹೆಣ್ಮಕ್ಳು ಹಂಗಿರ್ತಾರೆ. ಒಂದು ಎಂಪತ್ತಿ ಮಾಡೋಕ್ಕೆ ಒಂದು ಕಾರ್ಡ್. ಆಯಿತಾ? ಸೊ ಅವ್ರು ಆ ಥರ ಹುಡುಕೊಂಡು ಹೋಗ್ತಾರೆ. ಸೊ ಹೌ ಕ್ಯಾನ್ ಐ ಹೈಲೈಟ್ ವಾಟ್ ಈಸ್ ಆಲ್ರೆಡಿ ದೇರ್ ಇನ್ ಹರ್? ಆ ಪೊಟೆನ್ಷಿಯಲ್ನ ಹೇಗೆ ತೆಗೆಯೋದು ಮೇಲೆ, ಹೇಗೆ ನಾವು ಅದನ್ನು ಒಂದು ಸೀನ್ ಮೂಲಕ ಅಥವಾ ಒಂದು ಎಮೋಷನ್ ಮೂಲಕ ಅದನ್ನು ಹೇಗೆ ಬಿಂಬಿಸೋದು ಅಂತ ಅವರು ಅದರಲ್ಲಿ ಎಕ್ಸ್ಪರ್ಟ್. ಹಾಗೆ ಯೋಗರಾಜ್ ಭಟ್ ಸರ್ ಅವ್ರದ್ದೊಂದು ಕಾಮಿಡಿ, ಒಂದು ಕಾಮಿಡಿಯಲ್ಲಿ ಜೀವನದ ಸತ್ಯವನ್ನು ಹೇಳೋ ಒಂದು
ಪರಿಣಿತಿ ಇದೆಯಲ್ಲ ಅವರಲ್ಲಿ, ಅದು ಸಮಥಿಂಗ್ ಎಲ್ಸ್. ಐ ಹ್ಯಾವ್ ನಾಟ್ ಸೀನ್ ದಟ್ ಇನ್ ಮೆನಿ ಪೀಪಲ್. ಸೊ ಅವರ ಲಿರಿಕ್ಸಲ್ಲಾಗಲಿ, ಅವರು ಹೇಳೋ ರೀತಿ ಇದೆಯಲ್ಲ, ಅದು ನಗ್ನಗ್ತಾನೆ ಒಂದು ಸತ್ಯ ಹೇಳ್ತಾರೆ. ಅದು ಒಂದು ಆಳವಾದ ಸತ್ಯ, ಒಂದು ಜೀವನಕ್ಕೆ ತುಂಬ ಒಂದು ಬೇಕಾದ ಒಂದು ಅಂಶ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಒಂದು ಕ್ವಾಲಿಟಿ ಇದೆಯಲ್ಲ, ಅದು ನಮ್ಮನ್ನು ಹೈಲೈಟ್ ಮಾಡುತ್ತೆ. ಸೊ ನಾನು ಇವತ್ತೇನಾದರೂ ಆಗಿದ್ರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ TNS ಸರ್ ಆ್ಯಂಡ್ ಯೋಗರಾಜ್ ಸರ್, ವಾಟ್ ದೇ ಬ್ರಾಟ್ ಔಟ್ ಫ್ರಮ್ ಮೀ. ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕೂತಿದ್ದೀವಿ ಈಗಾಗಲೇ ನಿಮ್ಮ ಜೀವನದ ಬಗ್ಗೆ, ಒಂದು ಸಾಗರದಂತಹ ಜೀವನವನ್ನು ನೀವು ಜೀವಿಸಿದ್ರೆ ಅದರಲ್ಲಿ ಒಂದು ಗ್ಲಾಸ್ನಷ್ಟು ತೆಗೆದು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಮುಂದುವರೆದು ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ಳೋದು ಅಂತಾದರೆ, ಹೆಣ್ಣು ಮತ್ತು ಹೆಣ್ಣಿನ ಸಾಧನೆಗಳು. ಹೆಣ್ಮಕ್ಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ಬೋದು, ಆದರೆ ನೀವು ಕಾರ್ಯನಿರ್ವಹಿಸ್ತಾ ಇರುವಂಥ ಕ್ಷೇತ್ರ ಸಮಾಜಕ್ಕೆ 24 ಗಂಟೆಯೂ ತೆರೆದುಕೊಂಡಿರುವಂಥ ಕ್ಷೇತ್ರ. ನಾಳೆ ದಿನ ನೀವು ಕೊಟ್ಟಂಥ ಒಂದು ಸಣ್ಣ ಹೇಳಿಕೆ ಕೂಡ ಸಮಾಜದಲ್ಲಿ ಸಂಚಲನವನ್ನು ಮೂಡಿಸ್ಬೋದು. ಸುಧಾ ಬೆಳವಾಡಿಯವರು ಹೀಗೆ ಮಾತಾಡಿದ್ರು. ಹಾಗಿರುವಾಗ ನೀವು ಪ್ರತಿ ಕ್ಷಣ ಎಚ್ಚರವಾಗಿರಬೇಕು. ಈ ತರನಾದಂಥ ಒಂದು ಕ್ಷೇತ್ರಗಳನ್ನ ಹೆಣ್ಣು ಮಕ್ಕಳು ಹ್ಯಾಂಡಲ್ ಮಾಡುವಂಥದ್ದು ಎಷ್ಟು ಕಷ್ಟ ಅಂತ ಹೇಳ್ತೀರಾ? ಅಂದ್ರೆ ಈ ಚಿತ್ರರಂಗ ಇರ್ಬೋದು ಮ್ಯಾಮ್, ಅಥವಾ ಈಗ ಮಾಧ್ಯಮದಲ್ಲಿ ಹಿಟ್ಟಾದಂತ ಕೆಲವು ಮಹಿಳೆಯರು ಇರ್ಬೋದು, ಒಬ್ರು ಸಾಹಿತಿ ಆದ್ರೂ ಸರಿ, ಮಹಿಳಾ ಪಬ್ಲಿಕ್ ಫಿಗರ್, ಹೌದು, ಸಮಾಜಕ್ಕೆ ತೆರೆದುಕೊಂಡಿರುವಂತಹ ಒಂದು ವೃತ್ತಿಯನ್ನ ಹೆಣ್ಣೊಬ್ಳು ನಿರ್ವಹಿಸುವುದು ಎಷ್ಟು ಕಷ್ಟ ಅಂತ. ಕಷ್ಟ, ಯಾಕೆಂದ್ರೆ ಒಂದು ವರ್ಕ್ ಹೋಮ್ ಬ್ಯಾಲೆನ್ಸ್, ಅಂದರೆ ನೀವು ಒಂದು ಸಂಸಾರನ ತೂಗಿಸ್ಕೊಂಡು ಹೋಗಬೇಕು, ಹಾಗೆ ಒಂದು ಪಬ್ಲಿಕ್ ಇಮೇಜ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ಆವಾಗ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ನಿಮಗೆ ಗಮನ ಇರಬೇಕು. ಆಮೇಲೆ ನಾವು ಹೇಳೋದನ್ನ ಜನ ಸೀರಿಯಸ್ ಆಗಿ ತಗೊಳ್ಳೋ ಒಂದು ಪರಿಸ್ಥಿತಿ ಇರುತ್ತೆ ಅಲ್ಲಿ. ಯಾಕೆಂದರೆ ನಮ್ಮನ್ನು ಹಾಗೆ ನೋಡಿರ್ತಾರೆ. ಒಂದು ಸಿನಿಮಾನಲ್ಲಿ ಅಮ್ಮ ಆಗಿ ನಾನು ಯಾರಿಗೋ ಒಬ್ರಿಗೆ ಉಪದೇಶ ಮಾಡ್ತಿರೋದು, ಅಥವಾ ಏನೋ ಹೀಗೆ ಮಾಡಬೇಡ ಹಾಗೆ ಮಾಡು, ಇವಾಗ ಮುಂಗಾರು ಮಳೆಯಲ್ಲೇ ಆಗಲಿ ಅವನಿಗೆ ಮದುವೆ ಆಗಬೇಡ ಬಿಟ್ಕೊಟ್ಬಿಡು ಅಂತ ಹೇಳೋ ಒಂದು ಸನ್ನಿವೇಶ ಇರ್ಬೋದು. ಅದನ್ನ ನೋಡಿ ಎಷ್ಟೋ ಜನ ದೇ ವುಡ್ ಹವ್ ಗಾಟ್ ಇನ್ಫ್ಲುಯೆನ್ಸ್ಡ್. ಆ್ಯಂಡ್ ನಾವು ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹುಷಾರಾಗಿ ಮಾತಾಡಬೇಕು. ನಾವು ಏನು ಹೇಳ್ತೀವೋ ಅದ್ರ ಬಗ್ಗೆ ನಮಗೆ ಅದು ಕನ್ವಿಕ್ಷನ್ ಇರಬೇಕು. ಯಾಕೆಂದರೆ ಅದು ತಲುಪತ್ತೆ ಜನಕ್ಕೆ. ಸೊ ಈ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸು ಇಂಪಾರ್ಟೆಂಟು. ಯಾಕೆಂದರೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಮನೆ ನಡೆಸಬೇಕು, ಹಾಗೆ ನಾವು ಒಂದು ಸಿನಿಮಾದಲ್ಲಿ ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನಮ್ಮ ರೋಲ್ಸ್ ಆಯ್ಕೆನಲ್ಲೂ ನಾವು ಹುಷಾರಾಗಿರಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬೇಕಾದ್ರೆ ನೀವು ಇದು ಎಡಿಟ್ ಮಾಡ್ತಿರೋ ಗೊತ್ತಿಲ್ಲ. ಒಂದು ಹುಡುಗೇನಲ್ಲೇ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಹುಡುಗೆ ನನಗಿಷ್ಟ ಆದ ಏನೋ ಒಂದು ಹಾಕೊಂಡು ಹೋದೆ ಅಂದ್ಕೊಳ್ಳಿ, ಅದಕ್ಕೆ 25 ಕಮೆಂಟ್ ಬರುತ್ತೆ, ಆಯ್ತಾ? ಸೊ ಆ ಒಂದು ಉಡುಗೆ ತೊಡುಗೆನಲ್ಲೂ ನಾವು ಅಯ್ಯೋ ಇದು ಹಾಕೊಂಡು ಹೋದ್ರೆ ಜನ ಏನು ಅನ್ಕೋತಾರಪ್ಪ ನನ್ನ ಬಗ್ಗೆ, ನಾನು ಅಮ್ಮನಾಗಿ ಹಿಂಗೆ ಕಾಣಿಸ್ತಾ ಇದ್ದೀನಿ, ಟಿವಿನಲ್ಲಿ ಹಿಂಗೆ ಬರ್ತೀನಿ, ಸಿನಿಮಾಲಿ ಹಿಂಗೆ ಬರ್ತೀನಿ, ನಾಟಕದಲ್ಲಿ ಹಿಂಗಿರ್ತೀನಿ, ನಾನು ಅಕಸ್ಮಾತ್ ಜೀನ್ಸು ಸ್ಲೀವ್ಲೆಸ್ ಹಾಕೊಂಡು ಹೊಟ್ಟೋದ್ರೆ ನಾಳೆ ಏನಂತಾರೆ ಅಂತ ಯೋಚನೆ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ. ಬಟ್ ನಾನು ಹೇಳೋದು ನಮ್ಮ ಜೀವನ ಬೇರೆ, ನಾವು ಪರ್ದೆ ಮೇಲೆ ಕಾಣೋದು ಬೇರೆ, ಅವೆರಡೂ ಮಿಕ್ಸ್ ಮಾಡಬೇಡಿ. ಯಾಕೆಂದರೆ ಆ ಥರ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರಲ್ವಾ. ಸೊ ಆ ಒಂದು ಲೈನ್ ಇದೆಯಲ್ಲ ಅದು ಕ್ಲಿಯರ್ ಆಗಿರಲಿ. ಇದು ಇವ್ರ ಜೀವನ, ಇದು ಅವ್ರ ಪ್ರೊಫೆಷನ್ ಅಥವಾ ಹಾಬಿ ಅಥವಾ ವೃತ್ತಿ ಅಥವಾ ಪ್ರವೃತ್ತಿ, ಅದೇನು ಅನ್ಕೋತಿರೋ. ಬಟ್ ಅದು ಪರ್ಸ್ನಲ್ ಲೈಫ್ಗೂ ಪ್ರೊಫೆಷ್ನಲ್ ಲೈಫ್ಗೂ ದೇರ್ ಇಸ್ ಎ ಡಿಫ್ರೆನ್ಸ್. ಸೊ ಆ ಲೈನ್ನ ನಾವು ಕರೆಕ್ಟಾಗಿ ಜೋರಾಗಿ ಎಳೆದು ಜನಕ್ಕೆ ಇದು ನಮ್ಮ ಲೈಫ್ ಅಪ್ಪ, ಇದು ನಮ್ಮ ಪ್ರವೃತ್ತಿ ಅಪ್ಪ ಅಂತ ಹೇಳಿ. ಮ್ಯಾಮ್, ಸಾಧಕರೊಬ್ಬರಲ್ಲಿ ಈ ಪ್ರಶ್ನೆ ನಾನು ಕೇಳಬೇಕು. ಸಾಧನೆಯನ್ನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ತೀರಾ? ಸಾಧನೆಯನ್ನ ಅಂದರೆ ನಮಗೆ ಎವ್ರಿ ಮೈಲ್ ಸ್ಟೋನ್, ಅಂದರೆ ಈ ಒಂದು ಘಟ್ಟ ತಲುಪ್ತೆ, ನೆಕ್ಸ್ಟ್ ಏನು ಅಂತಾನೆ ಯೋಚನೆ ಬರ್ತಿರತ್ತೆ. ಇವಾಗ ನನಗನ್ನಿಸ್ತಾ ಇರೋದು, ಓಕೆ ಇಷ್ಟು ದಿನ ನಾನು ಆ್ಯಕ್ಟಿಂಗ್ ಮಾಡಿದೆ, ಇದಕ್ಕೆ ಮುಂದುವರೆದಾಗ ಏನಾದರೂ ಮಾಡಬೇಕು, ನಾನು ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಾಮಾಜಿಕವಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ತುಡಿತ ಇದೆ. ಅದು ಎಷ್ಟರ ಮಟ್ಟಿಗೆ ನಾನು ಮಾಡ್ತೀನಿ ಮಾಡಲ್ಲ ಅದು ಬೇರೆ ಪ್ರಶ್ನೆ. ಬಟ್ ಅದು ಒಳಗಡೆ ನನ್ನಲ್ಲಿ ಅದು ಯಾವಾಗಲೂ ಪ್ರಶ್ನೆ ಒಂದು ಹೇಳ್ತಾ ಇರುತ್ತೆ, ನಾನು ಇನ್ನು ಮುಂದೆ ಏನು ಮಾಡಬಲ್ಲೆ, ಸಮಾಜಕ್ಕೆ ನಾನು ಏನು ವಾಪಸ್ ಕೊಡಬಲ್ಲೆ. ಯಾಕೆಂದರೆ ಎಲ್ಲರ ಲೈಫಲ್ಲೂ ಒಂದು ಘಟ್ಟ ಆದಮೇಲೆ ನಾವು ವಾಪಸ್ ಕೊಡಬೇಕು ಸಮಾಜಕ್ಕೆ. ಆ ಒಂದು ಮನಸ್ಥಿತಿ ಎಲ್ಲರಿಗೂ ಬರುತ್ತೆ. ಬಟ್ ಅದು ಅವಕಾಶ ಮಾಡಿಕೊಂಡು ಅಥವಾ ಅವಕಾಶಗಳಿಗೆ ಹುಡ್ಕೊಂಡು ನಾವೇ ಹೋಗಿ ಅದನ್ನು ಹುಡ್ಕೊಂಡು ಏನೋ ಒಂದು ಮಾಡಿ ನಾವು
we have to come to that stage where we need to give back to the society. ಸೋಲನ್ನ ಕಾಣದೇ ಇರಲಿ, ಆದ್ರೂ ಸೋಲನ್ನ ಸುಧಾ ಬೆಳವಾಡಿ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ತೀರಾ? ಸೋಲು ಇಟ್ ಕಮ್ಸ್ ವಿತ್ ಸಕ್ಸಸ್, ಫೇಲ್ಯೂರ್ ಕಮ್ಸ್ ವಿತ್ ಸಕ್ಸಸ್. ಅಂದರೆ ಒಂದ್ಸತಿ ಒಂದೊಂದು ಮೆಟ್ಲು ಹತ್ತಿರ್ತೀವಿ, ಅದೇ ಮೆಟ್ಲಲ್ಲಿ ನಾವು ಕೆಳಗಿಳಿಬೇಕಾಗತ್ತೆ ಒಂದೊಂದು ಸತಿ. ಹಾಗೆ ಅಂದ್ಬಿಟ್ಟು ನಮ್ಮ ಡೆಸ್ಟಿನೇಷನ್ ಏನು, ನಾವು ಎಲ್ಲಿ ಮುಟ್ಟಬೇಕೋ ಅದು ನಮಗೆ ಕ್ಲಿಯರಾಗಿ ಕಾಣಿಸ್ತಿರ್ಬೇಕು. ಒಂದು ಮೆಟ್ಲು ಇಳಿತಿರ್ತೀವಿ, ಒಂದು ಮೆಟ್ಲು ಹತ್ತಿರ್ತೀವಿ, ಬಟ್ ಪ್ರಯತ್ನ ನಿರಂತರವಾಗಿ ನಡೀತಿರ್ಬೇಕು. ಮ್ಯಾಮ್, ಈಗ ಸಮಾಜದ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ ತಗೊಳ್ಳೋದಾದ್ರೆ, ನಿಮಗೆ ಗೊತ್ತಿದೆ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನೆಲ್ ಒಂದಷ್ಟು ಮಹಿಳೆಯರ ಒಂದು ಗುಂಪು ಅಂತ ನಾವು ಹೇಳಬಹುದು. ಗ್ರಾಮೀಣ ಮಟ್ಟದಲ್ಲಿನ ಒಂದಷ್ಟು ಹೆಣ್ಣು ಮಕ್ಕಳನ್ನು ಒಟ್ಟುಗೂಡಿಸ್ಕೊಂಡು ಅವರೊಂದು ಸದೃಢ ಜೀವನವನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಬಿ ಹೆಗ್ಗಡೆ ಅವರು ನಡೆಸ್ತಾ ಇರುವಂತಹ ವಾಹಿನಿ ಇದು. ನಮ್ಮ ಮಹಿಳೆಯರಿಗೆ ಸೋಲು ಅಥವಾ ಗೆಲುವು ಇದನ್ನು ನಿರ್ವಹಿಸೋದರ ಬಗ್ಗೆ ನೀವೇನು ಹೇಳ್ತೀರಾ? ಸೋಲ್ ಬಂದಾಗ ಕುಗ್ಬಾರ್ದು, ಗೆಲುವು ಬಂದಾಗ ಹಿಗ್ಬಾರ್ದು. ಎರಡೂ ಸಮಾನ ದೃಷ್ಟಿಯಲ್ಲಿ ತಗೊಂಡು ನಮ್ಗೇನು ಇಷ್ಟ, ನಮ್ಮಲ್ಲಿ ದೇವರು ಒಂದು ಶಕ್ತಿ ಕೊಟ್ಟಿರ್ತಾನೆ ಎಲ್ಲ ಮಹಿಳೆಗೂ. ಮಲ್ಟಿ ಟಾಸ್ಕಿಂಗ್ ನಾವು ಮಾಡೋ ಹಾಗೆ ಗಂಡಸರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಒಂದು ಪೇಪರ್ ಹಿಡ್ಕೊಂಡು ಕೊಟ್ಟು ಅದರಲ್ಲೇ ತರ್ಲೀನರು. ನಾವು ಪೇಪರು ಓದ್ತೀವಿ, ಕಾಫಿನೂ ಮಾಡ್ತೀವಿ, ಅಡುಗೆನೂ ಮಾಡ್ತೀವಿ, ಮಕ್ಕಳನ್ನ ನೋಡ್ಕೋತೀವಿ, ಆಫೀಸ್ದು ಯಾವುದೋ ಒಂದು ಕಾಲು ಅಟೆಂಡ್ ಮಾಡ್ತಾ ಇರ್ತೀವಿ, ಆಯಿತಾ? ಅವ್ರಿಗಷ್ಟು ಮಾಡೋಕ್ಕಾಗಲ್ಲ. ದೇವರು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಇಷ್ಟಕ್ಕೆ ಸೀಮಿತ ಅಂತ ಬಿಡಬೇಡಿ. ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಹಿಂದೆ ತೊಗೊಂಡ್ರೆ ಮುಂದೆ ಹೆಜ್ಜೆ ಹಾಕೋಕ್ಕೆ ಅದೊಂದು ನಮಗೆ ಪ್ರೇರಣೆ ಅಂತ ತಿಳ್ಕೊಂಡು ಮುಂದೆ ನಡೀತಿರ್ಬೇಕೇ ಹೊರತು ನಾವು ಯಾವುದೇ ಥರದಲ್ಲೂ ಕುಗ್ಬಾರ್ದು. ಎಷ್ಟೋ ಜನ ಆಡ್ಕೋತಾರೆ, ಎಷ್ಟೋ ಜನ ಏನೋ ಹೇಳ್ತಾರೆ, ಹೀಯಾಳಿಸ್ತಾರೆ, ಯಾವುದಕ್ಕೂ ಕಿವಿ ಕೊಡಬಾರ್ದು. ಯಾಕೆಂದರೆ ನಾವು ಕಿವಿ ಕೊಟ್ಟರೆ ನಾವು ಕುಗ್ತೀವಿ. ಸೊ ನಮ್ಮ ದೃಷ್ಟಿ ಎಲ್ಲಿರಬೇಕು ಅಂದರೆ ನಮ್ಮ ಗುರಿ ಕಡೆ ಇರಬೇಕು. ಹಾಗೆ ಮನೆ ನಡೆಸೋ ಜೊತೆ ಬೇರೆ ಥರ ನಮ್ದೇನೇನೋ ಇಂಟ್ರೆಸ್ಟ್ ಇದೆಯೋ, ನಮಗೇನೇನೋ ಆಸಕ್ತಿಗಳಿದೆಯೋ ಅದನ್ನು ಬೆಳೆಸ್ಕೊಂಡು ಹೋಗಬೇಕು. ಎಷ್ಟೇ ಕಷ್ಟ ಬಂದರೂ ಏನೋ ಒಂದು ಕನ್ವಿನ್ಸ್ ಮಾಡಿ, ಕುಟುಂಬನೋ ಗಂಡನ್ನೋ ಮಗನ್ನೋ ಇನ್ಯಾರನ್ನೋ ಕನ್ವಿನ್ಸ್ ಮಾಡಿ ಮುನ್ನೋಗ್ತಿರ್ಬೇಕು. ಯಾಕೆಂದರೆ ನಾವಿರೋದೇ ಸಾಧನೆ ಮಾಡೋಕ್ಕೆ, ನಮ್ಮಲ್ಲಿ ಇದೆ ಆ ಶಕ್ತಿ. ಸೊ ಅದನ್ನು ಗುರುತಿಸ್ತಿ ನಾವು ಮುಂದೆ ನಡೀತಿರ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಒಬ್ಬರು ಮಹಿಳಾ ಸಾಧಕಿ ತಾವು. ಹೀಗಿರುವಾಗ ಹೆಣ್ತನ ಅನ್ನುವಂಥದ್ದು ಒಂದು ವಿಷಯ. ಈಗ ನಾವು ಹೇಳ್ತೇವೆ ಪುರುಷ ಸಮಾಜದಲ್ಲಿ ಎಷ್ಟೇ ದೊಡ್ಡ ವಿಷಯ ಅಂತ ಆದರೂ ಕೂಡ ಒಂದು ಜೀವಕ್ಕೆ ಜೀವ ಕೊಡುವಂತಹ ಒಂದು ಶಕ್ತಿ ಇದ್ರೆ ಅದು ಹೆಣ್ಣಿಗೆ ಮಾತ್ರ ಅಂತ ಹೇಳಿ. ಹಾಗಂತ ಹೇಳಿ ಅದೇ ಹೆಣ್ಣನ್ನ ಅವಳು ಎಮೋಷ್ನಲಿ ಬಹಳ ವೀಕ್ ಇದ್ದಾಳೆ, ಹೆಣ್ಣು ಬಹಳ ಬೇಗ ನೊಂದುಕೊಳ್ತಾಳೆ, ಅವಳು ಅಳುಬುರುಕಿ, ಇಂಥ ಎಲ್ಲ ವಿಷಯಗಳು ಕೂಡ ಇರುವಂಥದ್ದು. ಈ ಮಧ್ಯೆ ಹೆಣ್ತನ ಅನ್ನುವಂಥ ವಿಷಯಕ್ಕೆ ಬಂದರೆ ನೀವು ನಿಮ್ಮ ಒಂದು ಹೆಣ್ತನದ ಬಗ್ಗೆ ಎಷ್ಟೊಂದು ಸಂತಸವನ್ನು ಪಡಿಸ್ತೀರಾ ಅಥವಾ ಎಷ್ಟು ಖುಷಿ ಇದೆ ನಿಮಗೆ? ನಾನು ತುಂಬ ಹೆಮ್ಮೆ ಇದೆ ಆ ಒಂದು ಹೆಣ್ಣು ಅನ್ನೋದು. ಯಾಕೆಂದರೆ ನಾನು 2 ಮುದ್ದಾದ ಮಕ್ಕಳಿಗೆ ಜೀವ ಕೊಟ್ಟಿದ್ದೀನಿ. ಹಾಗೆ ನಾವು ಪ್ರಕೃತಿಗೆ ತುಂಬ ಹತ್ರ ಹೆಣ್ಮಕ್ಳು. ಆ ಪ್ರಕೃತಿ ನಮ್ಮಲ್ಲಿ ಕೊಟ್ಟಿರೋ ಶಕ್ತಿ ಒಂದು ಗಂಡಸಲ್ಲಿ ಇಲ್ಲ ಅಂತ ನನ್ನ ಭಾವನೆ, ಆಯಿತಾ? ನಾವು ವಿ ಆರ್ ಕ್ರಿಯೇಟರ್ಸ್, ಓಕೆ? ಸೊ ಆ ಶಕ್ತಿ ನಾವು ಉಪಯೋಗಿಸ್ಕೋಬೇಕು. ಆ್ಯಂಡ್ ಒಂದು ಹೆಣ್ಣು ಎಮೋಷ್ನಲ್ಲು, ಒಂದು ಹೆಣ್ಣು ಏನು ಹೇಳ್ತೀರಾ, ಜವಾಬ್ದಾರಿ ತಗೊಳ್ಳೋ ಅಂಥ ಒಂದು ಶಕ್ತಿ ಇದೆ, ಆಯಿತಾ? ಮನೆ ನಡೆಸೋ ಅಂಥ ಒಂದು ಜವಾಬ್ದಾರಿ ಇದೆ. ಎಲ್ಲ ಮಲ್ಟಿಫ್ಯಾಸೆಟೆಡ್ ಅವಳು, ಆಯಿತಾ? ಸೊ ಎ ವುಮನ್ ಶುಡ್ ಬಿ ಸೆಲೆಬ್ರೇಟೆಡ್ ಆ್ಯಂಡ್ ಐ ಸೆಲೆಬ್ರೇಟ್ ವುಮನ್. ಖಂಡಿತ ಮ್ಯಾಮ್. ಈ ಸಂದರ್ಶನದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ ಮ್ಯಾಮ್. ನನ್ನ ಕೊನೆಯ ಪ್ರಶ್ನೆ ಇರುವಂಥದ್ದು, ಸಮಾಜದಲ್ಲಿ ಒಂದಷ್ಟು ಮಹಿಳೆಯರು ಬೇರೆ ಬೇರೆ ರೀತಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಹೆಣ್ಮಗಳು ಸಾಧನೆಯ ತುದಿಯಲ್ಲಿರಬಹುದು, ಒಬ್ಬ ಹೆಣ್ಮಗಳು ತನ್ನ ದಿನನಿತ್ಯದ ಬದುಕನ್ನು ನಡೆಸೋದಕ್ಕೂ ಕೂಡ ಕಷ್ಟವನ್ನು ಪಡ್ತಿರ್ಬೋದು. ಆದರೆ ಈ ಒಂದು ಸಮಾಜದಲ್ಲಿ ಹೆಣ್ಣು ತಾನು ಬದುಕಬೇಕಾದ್ರೆ ಯಾವ ವಿಷಯಗಳನ್ನು ಬಹಳ ಗಮನ ಕೊಟ್ಟು ಆಕೆ ನಿಭಾಯಿಸಬೇಕು, ಹಾಗೆಯೇ ಯಾವ ವಿಷಯಗಳನ್ನು ಆಕೆ ಬೆಳೆಸ್ಕೊಳ್ಬೇಕು, ಹಾಗೆ ಯಾವ ಒಂದು ವಿಷಯವನ್ನು ಆಕೆ ಈ ವಿಷಯದ ಬಗ್ಗೆ ಹೆಣ್ಣು ಮಕ್ಕಳು ತಾವು ತಮ್ಮ ಬಗ್ಗೆ ಇರುವಂಥ ಕೀಳರಿಮೆಯನ್ನು ಬಿಡಬೇಕು ಅಂತ ನೀವು ಹೇಳ್ತೀರಾ? ಕೀಳರಿಮೆ ಇಲ್ಲ ಅನ್ಕೋತೀನಿ ಹೆಣ್ಮಕ್ಳಲ್ಲಿ. ಸೊ ಆ ಒಂದು ಸ್ಟೇಜು ಮೀರ್ತಾ ಇದ್ದೀವಿ ನಾವು. ನಮ್ಮ ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಇಂಟರ್ನೆಟ್ ಇರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು, ನೀವು ಇದೆಲ್ಲ ತೊಗೊಂಡ್ರೆ ಐ ಥಿಂಕ್ ಶಿ ಈಸ್ ಕಮ್ ಟು ಅ ಸ್ಟೇಜ್ ವೇರ್ ಶಿ ಈಸ್ ಕಾನ್ಫಿಡೆಂಟ್ ನಾವು ಟುಡೇ. ಹಿಂದಿನ ಕಾಲದ ಥರ ಒಂದು ಒತ್ತಡಕ್ಕೆ ಸಿಲುಕಿ ಅಥವಾ ಯಾವುದೋ ಒಂದು ಕುಟುಂಬದ ಏನು ಹೇಳ್ತಾರೆ ಪ್ರೆಷರ್ಗೆ ಸಿಲುಕಿ ಕುಗ್ಗಿ ಆ ಥರ ಇಲ್ಲ ಈಗ.
ಅವಳು ಗುರ್ತಿಸ್ಕೊಳ್ಳೋ ಒಂದು ಆತ್ಮಸ್ಥೈರ್ಯ ಮತ್ತು ಅವಳಿಗೆ ಅರಿವು ಬಂದಿದೆ. ಸೊ ಹಾಗಾಗಿ ಅವಳ ಆಯ್ಕೆಗಳನ್ನ ಅವಳು ಮಾಡಿಕೊಂಡು ಅದರಲ್ಲೇ ಅವಳು ಮುಂದುವರಿಬೇಕು ಅಂತ ಹೇಳ್ತೀನಿ. ಖಂಡಿತವಾಗಿಯೂ ಮ್ಯಾಮ್, ಒಂದು ಸುದೀರ್ಘವಾದಂತಹ ಚರ್ಚೆ, ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ, ನಿಮ್ಮ ಸಾಧನೆಯ ಬದುಕಿನ ಬಗ್ಗೆ ತಿಳಿಸ್ಕೊಟ್ರಿ, ಹಾಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಮಹಿಳೆಯರಿಗೆ ಅಂತ ನಿಮ್ಮದೇ ಆದಂಥ ಒಂದಷ್ಟು ಸಲಹೆ ಸೂಚನೆಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಮಗದೊಮ್ಮೆ ನಿಮಗೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದಗಳು ಮ್ಯಾಮ್. ತಮಗೂ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮಹಿಳಾ ದಿನಾಚರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಶ್ರೀಮತಿ ಸುಧಾ ಬೆಳವಾಡಿ ಅವರ ಜೊತೆಗೆ ಸಾಕಷ್ಟು ಮಾಹಿತಿ, ಮಾರ್ಗದರ್ಶನವನ್ನು ಪಡೆದುಕೊಂಡಿದ್ದೇವೆ. ಇಂತಹ ಇನ್ನೊಬ್ಬ ಅತಿಥಿಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.